ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಕೇರಿಯನ್ ಕ್ರಾಸ್ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ಕೇರಿಯನ್ ಕ್ರಾಸ್ ಅವರು ಈಗ ಅಫಿಷಿಯಲಿ ಡಬ್ಲ್ಯೂ ಕಂಪನಿಯಿಂದ ಹೊರಗಡೆ ಇದ್ದಾರೆ. ಅಂಡ್ ರೀಸೆಂಟ್ ಆಗಿ ಅವರ ಒಂದು ಇಂಟರ್ವ್ಯೂ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅದರಲ್ಲಿ ಅವರು ತುಂಬಾ ವಿಚಾರಗಳ ಬಗ್ಗೆ ಮಾತಾಡಿದ್ದಾರೆ. ಅಂದ್ರೆ ಅವರ ಹಾಗೆ ಟ್ರಿಪಲ್ ಎಚ್ ಅವರ ಸಂಬಂಧ ಯಾವ ರೀತಿ ಇತ್ತು, ಅವರಿಗೆ ನಿಜವಾಗ್ಲೂ ಕೂಡ ಕಾಂಟ್ರಾಕ್ಟ್ ಆಫರ್ ಆಗಿತ್ತಾ ಅನ್ನೋದ್ರ ಬಗ್ಗೆ ಎಲ್ಲ ಮಾತಾಡಿದ್ದಾರೆ. ಮೊದಲನೇದಾಗಿ ಹೇಳ್ತಾರೆ, ನಿಮಗೆ ಗೊತ್ತಿರಬಹುದು ಕೇರಿಯನ್ ಕ್ರಾಸ್ ಅವರು ಫೇಮಸ್ ಆಗೋದಕ್ಕೆ ಮೇನ್ ರೀಸನ್ ರಸಲ್ ಮೀನಿಯಾ ಆದ್ಮೇಲೆ ಬಂದಂತಹ ಒಂದು ಪ್ರೋಮೋ. ಅಂಡ್ ಆ ಒಂದು ಪ್ರೋಮೋನ ಅವರು ಸ್ಕ್ರಿಪ್ಟ್ ಇಲ್ದಲೇನೆ ಹೇಳ್ಬಿಡ್ತಾರೆ. ಅಂಡ್ ಅದರಿಂದ ಟ್ರಿಪಲ್ ಎಚ್ ಅವರಿಗೆ ಕೇರಿಯನ್ ಕ್ರಾಸ್ ಅವರ ಮೇಲೆ ಕೋಪ ಇತ್ತಂತೆ. ಅಂಡ್ ಆ ಒಂದು ಪ್ರೋಮೋ ಟ್ರಿಪಲ್ ಎಚ್ ಅವರಿಗೆ ಚೂರು ಕೂಡ ಇಷ್ಟ ಇರಲಿಲ್ವಂತೆ. ಅಂಡ್ ಅಷ್ಟೇ ಅಲ್ಲ, ಟ್ರಿಪಲ್ ಎಚ್ ಹಾಗೆ ಕೇರಿಯನ್ ಕ್ರಾಸ್ ಅವರ ನಡುವೆ ಕಮ್ಯುನಿಕೇಶನ್ ಪ್ರಾಬ್ಲಮ್ ಕೂಡ ಬಹಳ ಇತ್ತಂತೆ. ಅಂಡ್ ಅದರಿಂದ ಟ್ರಿಪಲ್ ಎಚ್ ಹಾಗೆ ಕೇರಿಯನ್ ಕ್ರಾಸ್ ಅವರು ಜಾಸ್ತಿ ಮಾತನ್ನು ಕೂಡ ಆಡ್ತಾ ಇರ್ಲಿಲ್ವಂತೆ. ಅಂಡ್ ಅಷ್ಟೇ ಅಲ್ಲ, ಕೇರಿಯನ್ ಕ್ರಾಸ್ ಅವರ ಕಾಂಟ್ರಾಕ್ಟ್ ಎಕ್ಸ್ಪೈರ್ ಆಗಬೇಕಾದ್ರೆ ಡಬ್ಲ್ಯೂ ಅವರು ಕೇರಿಯನ್ ಕ್ರಾಸ್ ಅವರಿಗೆ ಒಂದು ಹೊಸ ಡೀಲ್ ನ ಆಫರ್ ಕೂಡ ಮಾಡಿದ್ರಂತೆ. ಅಂಡ್ ಅದರಲ್ಲಿ ಹೇಳಿದ್ರಂತೆ, ಇನ್ನ ನಿನ್ ಕೈಯಲ್ಲಿ 24 ಗಂಟೆ ಇದೆ. ಅಂಡ್ 24 ಗಂಟೆಯಲ್ಲಿ ನೀನೇನಾದ್ರೂ ಈ ಒಂದು ಕಾಂಟ್ರಾಕ್ಟ್ ಗೆ ಸೈನ್ ಹಾಕ್ಲಿಲ್ಲ ಅಂದ್ರೆ ನೀನು ಕಂಪನಿಯಿಂದ ಹೊರಗಡೆ ಇರ್ತೀಯಾ ಅಂತ ಡಬ್ಲ್ಯೂ ಅವರು ತಿಳಿಸಿದ್ರಂತೆ. ಬಟ್ ಡಬ್ಲ್ಯೂ ಅವರು ಬರೀ ಕೇರಿಯನ್ ಕ್ರಾಸ್ ಅವರಿಗೆ ಮಾತ್ರ ಕಾಂಟ್ರಾಕ್ಟ್ ನ ಆಫರ್ ಮಾಡಿದ್ರಂತೆ, ಸ್ಕಾರ್ಲೆಟ್ ಅವರಿಗೆ ಆಫರ್ ಮಾಡಿರ್ಲಿಲ್ಲಂತೆ. ಅಂಡ್ ಈ ಒಂದು ವಿಚಾರವಾಗಿ ಕೇರಿಯನ್ ಕ್ರಾಸ್ ಅವರು ಡಬ್ಲ್ಯೂ ನ ಕಾಂಟ್ಯಾಕ್ಟ್ ಮಾಡಿದಾಗ, ಮೊದಲು ನೀನು ಆ ಒಂದು ಕಾಂಟ್ರಾಕ್ಟ್ ನ ಸೈನ್ ಮಾಡು, ಅದಾದ್ಮೇಲೆ ನಾವು ಸ್ಕಾರ್ಲೆಟ್ ಅವರ ಬಗ್ಗೆನೂ ಕೂಡ ಮಾತಾಡ್ತೀವಿ ಅಂತ ಹೇಳಿದ್ರಂತೆ. ಆದ್ರೂ ಕೂಡ ನಮ್ಮ ಕೇರಿಯನ್ ಕ್ರಾಸ್ ಅವರು, ನಾನು ಬಂದ್ರೆ ನನ್ನ ವೈಫ್ ಜೊತೆನೆ ಬರ್ತೀನಿ ಅಂತ ಆ ಒಂದು ಕಾಂಟ್ರಾಕ್ಟ್ ಗೆ 24 ಗಂಟೆ ಆದ್ರೂ ಕೂಡ ಸೈನ್ ಹಾಕ್ಲಿಲ್ಲ. ಅಂಡ್ ಇದರಿಂದಾನೇ ನಮ್ಮ ಕೇರಿಯನ್ ಕ್ರಾಸ್ ಅವರು ಈಗ ನಮಗೆ ಡಬ್ಲ್ಯೂ ಕಂಪನಿಯಲ್ಲಿ ನೋಡೋದಕ್ಕೆ ಸಿಗ್ತಾ ಇಲ್ಲ. ಅಷ್ಟೇ ಅಲ್ಲ ಗಾಯ್ಸ್, ಅವರು ಹೇಳ್ತಾರೆ, ನಾನು ಇನ್ನೂ ಕೂಡ ಡಬ್ಲ್ಯೂ ಅವರು ಏನಾದ್ರೂ ಕರೆದ್ರೆ ನಾನು ಆಫ್ ಕೋರ್ಸ್ ಡಬ್ಲ್ಯೂ ಕಂಪನಿಗೆ ಹೋಗ್ತೀನಿ. ನನಗೆ ಡಬ್ಲ್ಯೂ ಕಂಪನಿ ಮೇಲೆ ತುಂಬಾನೇ ಪ್ರೀತಿ ಇದೆ. ಬಟ್ ಪ್ರೀತಿ ಅನ್ನೋದು ಎರಡು ಕಡೆಯಿಂದನೂ ಕೂಡ ಬರಬೇಕು. ಸೊ ಆ ಕಡೆಯಿಂದನೂ ಕೂಡ ಬರಬೇಕು ಅಂಡ್ ನನ್ನ ಕಡೆಯಿಂದನೂ ಬರಬೇಕು. ಆ ರೀತಿ ಏನಾದ್ರೂ ಅವರು ಕೊಟ್ರೆ ನಾನು ಖಂಡಿತವಾಗ್ಲೂ ಕೂಡ ಪ್ರೀತಿನ ಮತ್ತೊಮ್ಮೆ ಕೊಡ್ತೀನಿ ಅಂತ ನಮ್ಮ ಕೇರಿಯನ್ ಕ್ರಾಸ್ ಅವರು ತಿಳಿಸಿದ್ದಾರೆ. ಅಷ್ಟೇ ಅಲ್ಲ, ನೀವು ಗಮನಿಸಿದ್ರೆ ರೀಸೆಂಟ್ ಶೋ ಅಲ್ಲಿ ನಮಗೆ ಯಾವುದೇ ರೀತಿಯ ಕೇರಿಯನ್ ಕ್ರಾಸ್ ಅವರ ಚಾಂಟ್ ನೋಡೋದಕ್ಕೆ ಸಿಗ್ಲಿಲ್ಲ. ಅದೇ ರೀತಿ ಕೇರಿಯನ್ ಕ್ರಾಸ್ ಅವರ ಸೈನ್ ಬೋರ್ಡ್ ಕೂಡ ನೋಡೋದಕ್ಕೆ ಸಿಗ್ಲಿಲ್ಲ. ಸೊ ಡಬ್ಲ್ಯೂ ಅವರು ಶೋ ಪ್ರಾರಂಭ ಆಗೋದಕ್ಕಿಂತ ಮುಂಚೆನೆ ಫ್ಯಾನ್ಸ್ ಗಳ ಕೈಯಿಂದ ಕೇರಿಯನ್ ಕ್ರಾಸ್ ಅವರ ರಿಲೇಟೆಡ್ ಎಲ್ಲಾ ಸೈನ್ ಬೋರ್ಡ್ ಗಳನ್ನು ಕೂಡ ಇಸ್ಕೊಂಡಿದ್ರಂತೆ. ಅಂಡ್ ಫ್ಯಾನ್ಸ್ ಗಳು ಕೂಡ ಇಂಟ್ರೆಸ್ಟ್ ನ ತೋರಿಸಲಿಲ್ಲ ವಿ ವಾಂಟ್ ಕ್ರಾಸ್ ಅನ್ನೋ ಒಂದು ಚಾಂಟ್ ನ ಮಾಡೋದಕ್ಕೆ. ಏನೇ ಆಗಲಿ ಗೈಸ್, ನಮ್ಮ ಕೇರಿಯನ್ ಕ್ರಾಸ್ ಅವರ ಕಾಂಟ್ರಾಕ್ಟ್ ಈಗ ಅಫಿಷಿಯಲ್ ಆಗಿ ಡಬ್ಲ್ಯೂ ಕಂಪನಿಯಿಂದ ಓವರ್ ಆಗಿದೆ. ಅಂಡ್ ಇದೆಲ್ಲದೂ ಕೂಡ ಸ್ಟೋರಿ ಲೈನ್ ಅಲ್ಲ ಅಂತ ನಮ್ಮ ಕೇರಿಯನ್ ಕ್ರಾಸ್ ಅವರೇ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಕ್ಲಾಶ್ ಇನ್ ಪ್ಯಾರಿಸ್ ಅಲ್ಲಿ ನಮಗೆ ರೋಮನ್ ರೈನ್ಸ್ ಅವರು ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಪ್ರಾಬಬ್ಲಿ ನಮಗೆ ಕ್ಲಾಶ್ ಇನ್ ಪ್ಯಾರಿಸ್ ಅಲ್ಲಿ ರೋಮನ್ ರೈನ್ಸ್ ಹಾಗೆ ಬ್ರಾನ್ಸನ್ ರೀಡ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಸೊ ಈ ಒಂದು ಮ್ಯಾಚ್ ಏನಾದ್ರೂ ಅಫಿಷಿಯಲ್ ಆಗಿ ಕ್ಲಾಶ್ ಇನ್ ಪ್ಯಾರಿಸ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಕ್ಕಿದ್ರೆ ಇದು ರೋಮನ್ ರೈನ್ಸ್ ಅವರ ರಸಲ್ ಮೇನಿಯಾ 40 ಆದ್ಮೇಲೆ ಆಗ್ತಾ ಇರ್ತಕ್ಕಂತಹ ಮೊದಲ ಪ್ರೀಮಿಯಂ ಲೈವ್ ಇವೆಂಟ್ ನ ಸಿಂಗಲ್ಸ್ ಮ್ಯಾಚ್ ಆಗುತ್ತೆ. ನಿಜವಾಗ್ಲೂ ರೋಮನ್ ರೈನ್ಸ್ ಅವರು ಏನಾದ್ರೂ ಕ್ಲಾಶ್ ಇನ್ ಪ್ಯಾರಿಸ್ ಅಲ್ಲಿ ಸಿಂಗಲ್ಸ್ ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡಿದ್ರೆ 2 ವರ್ಷ ಆದ್ಮೇಲೆ ಅವರು ಒಂದು ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ಸಿಂಗಲ್ಸ್ ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡ್ದಂಗೆ ಆಗುತ್ತೆ. ಯಾಕಂದ್ರೆ ಲಾಸ್ಟ್ ಟೈಮು ಅವರು ಕಂಪೀಟ್ ಮಾಡಿರೋದು ಒಂದು ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ, ಅದು ಕೂಡ ಸಿಂಗಲ್ಸ್ ಮ್ಯಾಚ್ ಅಲ್ಲಿ ರಸಲ್ ಮೇನಿಯಾ 40 ಅಲ್ಲೇ. ಇದ್ರ ಮಧ್ಯದಲ್ಲಿ ಅವರು ಮಂಡೇ ನೈಟ್ ರೋ ಅಲ್ಲಿ ಸೋಲೋ ಸಿಕೋ ಅವ್ರನ್ನ ಫೇಸ್ ಏನೋ ಮಾಡ್ತಾರೆ, ಬಟ್ ಅದು ಒಂದು ಮಂಡೇ ನೈಟ್ ರೋ ಎಪಿಸೋಡ್ ಆಗಿರುತ್ತೆ. ಸೊ ಲಾಸ್ಟ್ ಟೈಮ್ ನಮ್ಮ ರೋಮನ್ ರೈನ್ಸ್ ಅವರು ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ಸಿಂಗಲ್ಸ್ ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡಿರೋದು ರಸಲ್ ಮೇನಿಯಾ 40 ಅಲ್ಲೇ. ಅಲ್ಲಿಂದ ಇಲ್ಲಿವರೆಗೂ ಕೂಡ ಅವರು ಬರೀ ಒಂದೇ ಒಂದು ಸಿಂಗಲ್ಸ್ ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡಿರೋದು, ಅದು ಕೂಡ ಸೋಲೋ ಸಿಕೋವಾ ಅವರ ವಿರುದ್ಧ. ಅಂಡ್ ಒಂದು ಕೂಡ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ಕಂಪೀಟೇ ಮಾಡಿಲ್ಲ. ನಿಜವಾಗ್ಲೂ ಇಷ್ಟೊಂದು ರೇರ್ ಆಗ್ಬಿಟ್ರ ರೋಮನ್ ರೈನ್ಸ್ ಅವರು? ನನಗಂತೂ ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಬುಲ್ಲಿ ರೇ ಅವರ ಬಗ್ಗೆ. ನಮ್ಮ ಬುಲ್ಲಿ ರೇ ಅವರು ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಅದೇನಪ್ಪಾ ಅಂದ್ರೆ ಡಬ್ಲ್ಯೂ ಅವರು ಪ್ರಾಬಬ್ಲಿ ಜಾನ್ ಸಿನಾ ಅವರ ಈ ಒಂದು ರಿಟೈರ್ಮೆಂಟ್ ಟೂರ್ ಅಲ್ಲಿ ವಿನ್ಸ್ ಮಿಕ್ಮೆನ್ ಅವ್ರನ್ನ ಕರೆಸಬಹುದು ಅಂತ. ನಿಮ್ಗೆ ಗೊತ್ತಿರಬಹುದು, ನಮ್ಮ ಟ್ರಿಪಲ್ ಎಚ್ ಅವರ ಪ್ರಕಾರ ಜಾನ್ ಸಿನಾ ಅವರೇ ತನ್ನ ರಿಟೈರ್ಮೆಂಟ್ ಟೂರ್ ನ ಬುಕ್ ಮಾಡ್ಕೋತಾ ಇದ್ದಾರೆ. ಅಂದ್ರೆ ಜಾನ್ ಸಿನಾ ಅವರೇ ತನ್ನ ಅಪೋನೆಂಟ್ ಗಳನ್ನ ಚೂಸ್ ಮಾಡ್ಕೋತಾ ಇದ್ದಾರೆ. ಅಂಡ್ ಈಗ ಬ್ರಾಕ್ ಲೆಸ್ನರ್ ಅವರು ರಿಟರ್ನ್ ಆಗೋದಕ್ಕೂ ಕೂಡ ಮೇನ್ ರೀಸನ್ ನಮ್ಮ ಜಾನ್ ಸಿನಾ ಅವರೇ ಅಂತ ನಮ್ಮ ಟ್ರಿಪಲ್ ಎಚ್ ಅವರು ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ರು. ಬಟ್ ಆಗ ನಮ್ಮ ಜಾನ್ ಸಿನಾ ಅವರು ಕೌಂಟರ್ ಮಾಡ್ತಾ, 25 ವರ್ಷದಿಂದ ನಾನು ಡಬ್ಲ್ಯೂಗೆ ಯಾವುದೇ ರೀತಿಯ ಅಪೋನೆಂಟ್ ನ ನನಗೆ ಕೊಡಿ ಅಂತ ಕೇಳಿಲ್ಲ, ಅವ್ರು ಏನನ್ನ ನನ್ನ ಕೈಯಲ್ಲಿ ಮಾಡಕ್ ಹೇಳ್ತಾರೋ ಅದನ್ನ ನಾನು ಮಾಡ್ತೀನಿ ಅಂತ ಟ್ರಿಪಲ್ ಎಚ್ ಅವರಿಗೆ ಕೌಂಟರ್ ನ ಕೊಟ್ಟಿದ್ರು. ಅಂಡ್ ಈಗ ನಮ್ಮ ಬುಲ್ಲಿ ರೇ ಅವರ ಪ್ರಕಾರ ಜಾನ್ ಸಿನಾ ಅವರೇ ಏನಾದ್ರೂ ತನ್ನ ಅಪೋನೆಂಟ್ಸ್ ಗಳನ್ನ ಹಾಗೆ ತನ್ನ ಈ ಒಂದು ರಿಟೈರ್ಮೆಂಟ್ ಟೂರ್ ನ ಪ್ಲಾನ್ ಮಾಡ್ತಾ ಇದ್ರೆ ಅಫ್ಕೋರ್ಸ್ ನಮ್ಮ ಜಾನ್ ಸಿನಾ ಅವರು ವಿನ್ಸ್ ಮಿಕ್ಮೆನ್ ಅವ್ರನ್ನು ಕೂಡ ಕರೆಸ್ತಾರೆ ಅಂತ ಬುಲ್ಲಿ ರೇ ಅವರು ಅಭಿಪ್ರಾಯನ ಪಟ್ಟಿದ್ದಾರೆ. ಸೊ ಬ್ರಾಕ್ ಲೆಸ್ನರ್ ಅವರು ಬಂದಿದ್ದಾರೆ ಅಂದ್ರೆ ಪ್ರಾಬಬ್ಲಿ
ಪ್ರಾಬಬ್ಲಿ ವಿನ್ಸ್ ಮಿಕ್ಮೆನ್ ಅವರು ಕೂಡ ಬರ್ಬೋದು ಅಂತ ಅನ್ಸುತ್ತೆ. ಬಟ್ ಇನ್ನೊಂದ್ ಕಡೆ ಯೋಚನೆ ಮಾಡಿದ್ರೆ ನಮ್ಮ ಹಾಲ್ಕ್ ಹೋಗನ್ ಅವರ 10 ಬೆಲ್ ಸೆಲ್ಯೂಟಿಗೆನೆ ಡಬ್ಲ್ಯೂ ಅವರು ವಿನ್ಸ್ ಮಿಕ್ಮೆನ್ ಅವ್ರನ್ನ ಇನ್ವೈಟ್ ಮಾಡಿರ್ಲಿಲ್ಲ. ಇನ್ನ ಇಲ್ಲಿಗೆಲ್ಲ ಬರ್ತಾರ ಅಂತ ಒಂದು ಡೌಟ್ ಕೂಡ ಕಾಣಿಸುತ್ತೆ. ಏನೇ ಆಗ್ಲಿ ಗೈಸ್, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಬೀಸ್ಟ್ ಬ್ರಾಕ್ ಲೆಸ್ನರ್ ಅವರ ಬಗ್ಗೆ. ಬ್ರಾಕ್ ಲೆಸ್ನರ್ ಅವರು ಸಮ್ಮರ್ ಸ್ಲಾಮಿಗೆ ಬಂದು ಜಾನ್ಸನ್ ಅವರ ಮೇಲೆ ಅಟ್ಯಾಕ್ ಮಾಡಿದ್ರು ಅಷ್ಟೇ. ಇಲ್ಲಿವರೆಗೂ ನಮ್ಮ ಬ್ರಾಕ್ ಲೆಸ್ನರ್ ಅವರು ನಮಗೆ ಯಾವುದೇ ರೀತಿಯ ಶೋ ಅಲ್ಲಿ ನೋಡೋದಕ್ಕೆ ಸಿಕ್ಕಿಲ್ಲ. ಅಂಡ್ ಡಬ್ಲ್ಯೂ ಅವರು ಕೂಡ ಯಾವುದೇ ರೀತಿಯ ಶೋಗೆ ಬ್ರಾಕ್ ಲೆಸ್ನರ್ ಅವ್ರನ್ನ ಅಡ್ವರ್ಟೈಸ್ ಮಾಡಿರಲಿಲ್ಲ. ಬಟ್ ಈಗ ಡಬ್ಲ್ಯೂ ಅವರು ಹಾಲ್ ಆಫ್ ಎ ಸಡನ್ 2 ಸ್ಮ್ಯಾಕ್ ಡೌನ್ ಶೋಗಳಿಗೆ ಬ್ರಾಕ್ ಲೆಸ್ನರ್ ಅವ್ರನ್ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಬ್ರಾಕ್ ಲೆಸ್ನರ್ ಅವರು ನಮಗೆ ಕ್ಲಾಶ್ ಇನ್ ಪ್ಯಾರಿಸ್ ಮುಗಿದ ಮೇಲೆ ಬರ್ತಿರ್ತಕ್ಕಂತಹ ಸೆಪ್ಟೆಂಬರ್ 12ನೇ ತಾರೀಕಿನ ಸ್ಮ್ಯಾಕ್ ಡೌನ್ ಹಾಗೆ ಸೆಪ್ಟೆಂಬರ್ 19ನೇ ತಾರೀಕಿನ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಅಪ್ಡೇಟ್ ಗಳು ಬರ್ತಾ ಇತ್ತು, ನಿಮಗೂ ಕೂಡ ಗೊತ್ತೇ ಇರಬಹುದು. ಡಬ್ಲ್ಯೂ ಅವರು ಸೆಪ್ಟೆಂಬರ್ 20ನೇ ತಾರೀಕಿಗೆ ಬ್ಯಾಡ್ ಬ್ಲಡ್ ಪ್ರೀಮಿಯಂ ಲೈವ್ ಇವೆಂಟ್ ನ ಮಾಡ್ತಾ ಇದ್ದಾರೆ. ಅಂಡ್ ಅಲ್ಲಿ ನಮಗೆ ಬ್ರಾಕ್ ಲೆಸ್ನರ್ ಹಾಗೆ ಜಾನ್ಸನ್ ಅವರ ಮ್ಯಾಚ್ ನೋಡೋದಕ್ಕೆ ಸಿಗಬಹುದು ಅಂತ. ಅಂಡ್ ಈಗ ಡಬ್ಲ್ಯೂ ಅವರು ಬ್ರಾಕ್ ಲೆಸ್ನರ್ ಅವ್ರನ್ನ ಅಫಿಷಿಯಲ್ ಆಗಿ ಸೆಪ್ಟೆಂಬರ್ 12ನೇ ತಾರೀಕಿನ ಸ್ಮ್ಯಾಕ್ ಡೌನ್ ಹಾಗೆ ಸೆಪ್ಟೆಂಬರ್ 19ನೇ ತಾರೀಕಿನ ಸ್ಮ್ಯಾಕ್ ಡೌನ್ ಗೆ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿರೋದನ್ನ ನೋಡಿದ್ರೆ ಬ್ರಾಕ್ ಲೆಸ್ನರ್ ಹಾಗೆ ಜಾನ್ಸನ್ ಅವರ ಮ್ಯಾಚ್ ಆಗ್ಲೇ ಆಗೋ ಚಾನ್ಸಸ್ ಇನ್ನೂ ಕೂಡ ಕಾಣಿಸ್ತಾ ಇದೆ. ಸೊ ಇನ್ನೇನು ನಮಗೆ ಮುಂದಿನ ತಿಂಗಳು 12ನೇ ತಾರೀಕು ಹಾಗೆ 19ನೇ ತಾರೀಕು ಬೀಸ್ಟ್ ಬ್ರಾಕ್ ಲೆಸ್ನರ್ ಅವರು ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಗ್ತಾರೆ. ನಿಜವಾಗ್ಲೂ ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ನಿಮ್ಗೆ ಅನ್ಸುತ್ತೆ ಗೈಸ್ ಇದ್ರ ಬಗ್ಗೆ ನೀವು ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.